ವೆಲ್ಕಮ್ ಬ್ಯಾಕ್. ಈ ಬೀಟಮ್ಮ ಅಂಡ್ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ. ಆ ದಾರಿನಲ್ಲಿ ಹೋಗುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದು ಹೋಗ್ಲಿ, ಮಕ್ಕಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಹಾಳಾಗೋಗ್ಲಿ, ಒಂದು ಕಡೆ ಕರೆಂಟ್ ಕೂಡ ಕಟ್ ಮಾಡಿದ್ದಾರಂತೆ. ನೋಡಿ, ಮಲೆನಾಡಲ್ಲಿ ಬೀಟಮ್ಮ ಗ್ಯಾಂಗ್ ರೌಂಡ್ಸ್, ಹಲವೆಡೆ ನಿಷೇಧಾಜ್ಞೆ ಮತ್ತೆ ಕಂಟಿನ್ಯೂ. ಬೀಟಮ್ಮ ಗ್ಯಾಂಗ್ ಈ ಹೆಸರು ಕೇಳಿದ್ರೆ ಮಲೆನಾಡಿಗರಿಗಂತೂ ಒಮ್ಮೆ ಬೆಚ್ಚಿ ಬೀಳ್ತಾರೆ. ಅದು ಹೊರಟ್ರೆ ಒಂದಲ್ಲ ಎರಡಲ್ಲ 16 ಅವಾಂತರವನ್ನೇ ಸೃಷ್ಟಿಸುತ್ತೆ. ವಾರದ ಹಿಂದೆ ಅಲ್ದೂರು ಸಮೀಪವಿದ್ದ ಈ ಗ್ಯಾಂಗ್ ಇದೀಗ ಚಿಕ್ಕಮಗಳೂರು ನಗರದಿಂದ 7 ಕಿಲೋಮೀಟರ್ ದೂರದ ಗ್ರಾಮದ ಸುತ್ತ ರೌಂಡ್ಸ್ ಹಾಕ್ತಾ ಇದೆ. ಬೀಟಮ್ಮ ಅಂಡ್ ಟೀಮ್ ಸಂಚರಿಸುವ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಶಾಲೆಗಳಿಗೆ ರಜೆ ನೀಡಲಾಗಿದ್ದು 5 ಜನರ ಗುಂಪು ನಿಲ್ಲಬಾರದು, ಪಟಾಕಿ, ಸಿಡಿಮದ್ದು ಸ್ಫೋಟಿಸದಂತೆ ಸೂಚನೆ ನೀಡಲಾಗಿದೆ. ಗ್ರಾಮದೊಳಗೆ ಒಂಟಿ ಸಲಗ ಎಂಟ್ರಿ, ಮನೆಗಳ ಮುಂದೆಲ್ಲ ಆನೆ ಓಡಾಟ. ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿತ್ತು. ಗ್ರಾಮದ ಒಳಗೆ ಕಾಡಾನೆ ಭೀಮಾ ಎಂಟ್ರಿ ಕೊಟ್ಟಿದ್ದರಿಂದ ಜನ ಆತಂಕದಿಂದಲೇ ಮನೆ ಹತ್ತಿ ಆನೆಯ ಓಡಾಟವನ್ನ ವೀಕ್ಷಿಸಿದ್ರು. ಏತ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಸೇಗೆಖಾನ್ ಗೆಸ್ಟ್ ಹೌಸ್ ಸಮೀಪ ಒಂಟಿ ಸಲಗ ಕಾಣಿಸಿಕೊಂಡಿದೆ. ದೈತ್ಯ ಕೋರೆಯ ಆನೆ ಕಂಡು ಪ್ರವಾಸಿಗರು ಗಾಬರಿ ಕೂಡ ಆಗಿದ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈ ಬೀಟಮ್ಮ ಅಂಡ್ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ. ಆ ದಾರಿನಲ್ಲಿ ಹೋಗುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದು ಹೋಗ್ಲಿ, ಮಕ್ಕಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಹಾಳಾಗೋಗ್ಲಿ, ಒಂದು ಕಡೆ ಕರೆಂಟ್ ಕೂಡ ಕಟ್ ಮಾಡಿದ್ದಾರಂತೆ. ನೋಡಿ, ಮಲೆನಾಡಲ್ಲಿ ಬೀಟಮ್ಮ ಗ್ಯಾಂಗ್ ರೌಂಡ್ಸ್, ಹಲವೆಡೆ ನಿಷೇಧಾಜ್ಞೆ ಮತ್ತೆ ಕಂಟಿನ್ಯೂ. ಬೀಟಮ್ಮ ಗ್ಯಾಂಗ್ ಈ ಹೆಸರು ಕೇಳಿದ್ರೆ ಮಲೆನಾಡಿಗರಿಗಂತೂ ಒಮ್ಮೆ ಬೆಚ್ಚಿ ಬೀಳ್ತಾರೆ. ಅದು ಹೊರಟ್ರೆ ಒಂದಲ್ಲ ಎರಡಲ್ಲ 16 ಅವಾಂತರವನ್ನೇ ಸೃಷ್ಟಿಸುತ್ತೆ. ವಾರದ ಹಿಂದೆ ಅಲ್ದೂರು ಸಮೀಪವಿದ್ದ ಈ ಗ್ಯಾಂಗ್ ಇದೀಗ ಚಿಕ್ಕಮಗಳೂರು ನಗರದಿಂದ 7 ಕಿಲೋಮೀಟರ್ ದೂರದ ಗ್ರಾಮದ ಸುತ್ತ ರೌಂಡ್ಸ್ ಹಾಕ್ತಾ ಇದೆ. ಬೀಟಮ್ಮ ಅಂಡ್ ಟೀಮ್ ಸಂಚರಿಸುವ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಶಾಲೆಗಳಿಗೆ ರಜೆ ನೀಡಲಾಗಿದ್ದು 5 ಜನರ ಗುಂಪು ನಿಲ್ಲಬಾರದು, ಪಟಾಕಿ, ಸಿಡಿಮದ್ದು ಸ್ಫೋಟಿಸದಂತೆ ಸೂಚನೆ ನೀಡಲಾಗಿದೆ. ಗ್ರಾಮದೊಳಗೆ ಒಂಟಿ ಸಲಗ ಎಂಟ್ರಿ, ಮನೆಗಳ ಮುಂದೆಲ್ಲ ಆನೆ ಓಡಾಟ. ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿತ್ತು. ಗ್ರಾಮದ ಒಳಗೆ ಕಾಡಾನೆ ಭೀಮಾ ಎಂಟ್ರಿ ಕೊಟ್ಟಿದ್ದರಿಂದ ಜನ ಆತಂಕದಿಂದಲೇ ಮನೆ ಹತ್ತಿ ಆನೆಯ ಓಡಾಟವನ್ನ ವೀಕ್ಷಿಸಿದ್ರು. ಏತ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಸೇಗೆಖಾನ್ ಗೆಸ್ಟ್ ಹೌಸ್ ಸಮೀಪ ಒಂಟಿ ಸಲಗ ಕಾಣಿಸಿಕೊಂಡಿದೆ. ದೈತ್ಯ ಕೋರೆಯ ಆನೆ ಕಂಡು ಪ್ರವಾಸಿಗರು ಗಾಬರಿ ಕೂಡ ಆಗಿದ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈ ಬೀಟಮ್ಮ ಅಂಡ್ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ. ಆ ದಾರಿನಲ್ಲಿ ಹೋಗುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದು ಹೋಗ್ಲಿ, ಮಕ್ಕಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಹಾಳಾಗೋಗ್ಲಿ, ಒಂದು ಕಡೆ ಕರೆಂಟ್ ಕೂಡ ಕಟ್ ಮಾಡಿದ್ದಾರಂತೆ. ನೋಡಿ, ಮಲೆನಾಡಲ್ಲಿ ಬೀಟಮ್ಮ ಗ್ಯಾಂಗ್ ರೌಂಡ್ಸ್, ಹಲವೆಡೆ ನಿಷೇಧಾಜ್ಞೆ ಮತ್ತೆ ಕಂಟಿನ್ಯೂ. ಬೀಟಮ್ಮ ಗ್ಯಾಂಗ್ ಈ ಹೆಸರು ಕೇಳಿದ್ರೆ ಮಲೆನಾಡಿಗರಿಗಂತೂ ಒಮ್ಮೆ ಬೆಚ್ಚಿ ಬೀಳ್ತಾರೆ. ಅದು ಹೊರಟ್ರೆ ಒಂದಲ್ಲ ಎರಡಲ್ಲ 16 ಅವಾಂತರವನ್ನೇ ಸೃಷ್ಟಿಸುತ್ತೆ. ವಾರದ ಹಿಂದೆ ಅಲ್ದೂರು ಸಮೀಪವಿದ್ದ ಈ ಗ್ಯಾಂಗ್ ಇದೀಗ ಚಿಕ್ಕಮಗಳೂರು ನಗರದಿಂದ 7 ಕಿಲೋಮೀಟರ್ ದೂರದ ಗ್ರಾಮದ ಸುತ್ತ ರೌಂಡ್ಸ್ ಹಾಕ್ತಾ ಇದೆ.
ಬೀಟಮ್ಮ ಅಂಡ್ ಟೀಮ್ ಸಂಚರಿಸುವ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಶಾಲೆಗಳಿಗೆ ರಜೆ ನೀಡಲಾಗಿದ್ದು 5 ಜನರ ಗುಂಪು ನಿಲ್ಲಬಾರದು, ಪಟಾಕಿ, ಸಿಡಿ ಮತ್ತು ಸ್ಫೋಟಿಸದಂತೆ ಸೂಚನೆ ನೀಡಲಾಗಿದೆ. ಗ್ರಾಮದೊಳಗೆ ಒಂಟಿ ಸಲಗ ಎಂಟ್ರಿ, ಮನೆಗಳ ಮುಂದೆಲ್ಲ ಆನೆ ಓಡಾಟ. ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿತ್ತು. ಗ್ರಾಮದ ಒಳಗೆ ಕಾಡಾನೆ ಭೀಮಾ ಎಂಟ್ರಿ ಕೊಟ್ಟಿದ್ದರಿಂದ ಜನ ಆತಂಕದಿಂದಲೇ ಮನೆ ಹತ್ತಿ ಆನೆಯ ಓಡಾಟವನ್ನ ವೀಕ್ಷಿಸಿದ್ರು. ಏತ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಸಿಗೆಖಾನ್ ಗೆಸ್ಟ್ ಹೌಸ್ ಸಮೀಪ ಒಂಟಿ ಸಲಗ ಕಾಣಿಸಿಕೊಂಡಿದೆ. ದೈತ್ಯ ಕೋರೆಯ ಆನೆ ಕಂಡು ಪ್ರವಾಸಿಗರು ಗಾಬರಿ ಕೂಡ ಆಗಿದ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈ ಬೀಟಮ್ಮ ಅಂಡ್ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ. ಆ ದಾರಿನಲ್ಲಿ ಹೋಗುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದು ಹೋಗ್ಲಿ, ಮಕ್ಕಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಹಾಳಾಗೋಗ್ಲಿ, ಒಂದು ಕಡೆ ಕರೆಂಟ್ ಕೂಡ ಕಟ್ ಮಾಡಿದ್ದಾರಂತೆ. ನೋಡಿ, ಮಲೆನಾಡಲ್ಲಿ ಬೀಟಮ್ಮ ಗ್ಯಾಂಗ್ ರೌಂಡ್ಸ್, ಹಲವೆಡೆ ನಿಷೇಧಾಜ್ಞೆ ಮತ್ತೆ ಕಂಟಿನ್ಯೂ. ಬೀಟಮ್ಮ ಗ್ಯಾಂಗ್ ಈ ಹೆಸರು ಕೇಳಿದ್ರೆ ಮಲೆನಾಡಿಗರಿಗಂತೂ ಒಮ್ಮೆ ಬೆಚ್ಚಿ ಬೀಳ್ತಾರೆ. ಅದು ಹೊರಟ್ರೆ ಒಂದಲ್ಲ ಎರಡಲ್ಲ 16 ಅವಾಂತರವನ್ನೇ ಸೃಷ್ಟಿಸುತ್ತೆ. ವಾರದ ಹಿಂದೆ ಅಲ್ದೂರು ಸಮೀಪವಿದ್ದ ಈ ಗ್ಯಾಂಗ್ ಇದೀಗ ಚಿಕ್ಕಮಗಳೂರು ನಗರದಿಂದ 7 ಕಿಲೋಮೀಟರ್ ದೂರದ ಗ್ರಾಮದ ಸುತ್ತ ರೌಂಡ್ಸ್ ಹಾಕ್ತಾ ಇದೆ. ಬೀಟಮ್ಮ ಅಂಡ್ ಟೀಮ್ ಸಂಚರಿಸುವ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಶಾಲೆಗಳಿಗೆ ರಜೆ ನೀಡಲಾಗಿದ್ದು 5 ಜನರ ಗುಂಪು ನಿಲ್ಲಬಾರದು, ಪಟಾಕಿ, ಸಿಡಿ ಮತ್ತು ಸ್ಫೋಟಿಸದಂತೆ ಸೂಚನೆ ನೀಡಲಾಗಿದೆ. ಗ್ರಾಮದೊಳಗೆ ಒಂಟಿ ಸಲಗ ಎಂಟ್ರಿ, ಮನೆಗಳ ಮುಂದೆಲ್ಲ ಆನೆ ಓಡಾಟ. ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿತ್ತು. ಗ್ರಾಮದ ಒಳಗೆ ಕಾಡಾನೆ ಭೀಮಾ ಎಂಟ್ರಿ ಕೊಟ್ಟಿದ್ದರಿಂದ ಜನ ಆತಂಕದಿಂದಲೇ ಮನೆ ಹತ್ತಿ ಆನೆಯ ಓಡಾಟವನ್ನ ವೀಕ್ಷಿಸಿದ್ರು. ಏತ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಸಿಗೆಖಾನ್ ಗೆಸ್ಟ್ ಹೌಸ್ ಸಮೀಪ ಒಂಟಿ ಸಲಗ ಕಾಣಿಸಿಕೊಂಡಿದೆ. ದೈತ್ಯ ಕೋರೆಯ ಆನೆ ಕಂಡು ಪ್ರವಾಸಿಗರು ಗಾಬರಿ ಕೂಡ ಆಗಿದ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈ ಬೀಟಮ್ಮ ಅಂಡ್ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ. ಆ ದಾರಿನಲ್ಲಿ ಹೋಗುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಿಷೇಧಾಜ್ಞೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದು ಹೋಗ್ಲಿ, ಮಕ್ಕಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಹಾಳಾಗೋಗ್ಲಿ, ಒಂದು ಕಡೆ ಕರೆಂಟ್ ಕೂಡ ಕಟ್ ಮಾಡಿದ್ದಾರಂತೆ. ನೋಡಿ.